ಇಲ್ಲಿ ಓಕೆ, ಇಲ್ಲಿ ಈಗ ಈ ಬಾರಿ ಸಿಗದೆ ಇರ್ಬೋದು, ಮುಂದಿನ ಎಲೆಕ್ಷನ್ ಸಿಗುತ್ತೆ. ಯಾರು ಹೇಳಿದ್ದಾರೆ ಅದನ್ನ? ಯಾರು ಅನೌನ್ಸ್ ಮಾಡಿದ್ದಾರೆ? ಇಲ್ಲ, ಅನೌನ್ಸ್ ಅಂತಿಲ್ಲ. ಒಂದು ರಾಜಕಾರಣದಲ್ಲಿ ಇವತ್ತಿರೋದು ನಾಳೆ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರ್ತವೆ, ಬೇರೆ ಬೇರೆ ಬೆಳವಣಿಗೆ ಆಗ್ತಾ ಇರ್ತವೆ. ಅದೇ ಬದಲಾವಣೆ ಬಯಸಿದ್ದಲ್ವಾ ಸರ್ ದಾವಣಗೆರೆ ದಕ್ಷಿಣದ ಜನ? 30 ವರ್ಷ ನಿಮ್ಮನ್ನ ಕಣ್ಣು ಮುಚ್ಕೊಂಡು ಗೆಲ್ಲಿಸ್ಕೊಂಡು ಬಂದಿದೀವಿ ನಾವು, ಇದೊಂದ್ಸಲ ಅವಕಾಶ ಮಾಡಿಕೊಡಿ, ಇದೊಂದ್ಸಲ ಬದಲಾವಣೆ ಮಾಡಿ ಅಂತ ಅಂದು. ಈ ಸಲ ಬದಲಾವಣೆ ಇಲ್ಲ. ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರ ನಾಯಕರ ತಪ್ಪು ಕೂಡ ಇದೆ. ಯಾಕಂದ್ರೆ ನಾವು ಒಂದು ಹೊಂದಾಣಿಕೆಯ ಅಭ್ಯರ್ಥಿಯನ್ನು ನಾವು ಮುಂದೆ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದ ಅಭ್ಯರ್ಥಿ ಅಬ್ದುಲ್ ಜಬ್ಬಾರ್ ಅವರು ಈಗಾಗಲೇ ಶಾಸಕರಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ. ಅವ್ರಿಗೆ ವಿಧಾನ ಪರಿಷತ್ತಿನ ಸದಸ್ಯರು ಸತತವಾಗಿ 3ನೇ ಬಾರಿ ಮಾಡಿದ್ದೀವಿ. ಮತ್ತು ಅವರು ಇದೇ ಕ್ಷೇತ್ರದವರು, ಇದೇ ಜಿಲ್ಲೆಯವರು. MLA ಮಾಡೋಕ್ಕಾಗಿಲ್ಲ ಅಲ್ಪಸಂಖ್ಯಾತರಿಗೆ ಅಂತ ಅವ್ರಿಗೆ MLC ಮಾಡಿ ಆಲ್ರೆಡಿ ಕೊಟ್ಟಿದ್ದೀವಿ. ಅದನ್ನು ಪರ್ಯಾಯವಾಗಿ ಒಂದು ಲೋಕಲ್ ಹೊಂದಾಣಿಕೆಯ ಕ್ಯಾಂಡಿಡೇಟ್ ನಾವು ಮಲ್ಲಿಕಾರ್ಜುನ್ ಅವ್ರ ಜೊತೆ ಕೂತ್ಕೊಂಡು ಮಾಡಿದರೆ ನಿಶ್ಚಿತವಾಗ್ಲೂ ಆಗ್ತಿತ್ತು. ಎಲ್ಲೋ ಒಂದು ಕಡೆ ನಮ್ಮಿಂದನೂ ಎಲ್ಲ ಅಲ್ಪಸಂಖ್ಯಾತರ ನಾಯಕರಿಂದನೂ ಅದು ಸರಿಯಾಗಿ ನಾವು ಹ್ಯಾಂಡಲ್ ಮಾಡಿಲ್ಲ ಅಂತ ಅನಿಸ್ತಾ ಇದೆ. ಅಂದ್ರೆ ನೀವು ಹೇಳ್ತಾ ಇರೋದು ನೀವೆಲ್ಲ ಅಲ್ಪಸಂಖ್ಯಾತರು ಒಬ್ಬರೇ ನಾಯಕರನ್ನ ಅಲ್ಲಿ ಪೋಟ್ರೆ ಮಾಡಿದ್ರೆ ಅಂತನಾ? ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೀವೆಲ್ಲ ಒಂದು ಮೀಟಿಂಗ್ ಅಲ್ಲಿ ಇರ್ತೀರಿ, ಅವ್ರಿಗೆ ಟಿಕೆಟ್ ಸಿಗದೆ ಇದ್ರು ಯಾವ್ದಾದ್ರು ಅಲ್ಪಸಂಖ್ಯಾತರಿಗಾದ್ರೂ ಟಿಕೆಟ್ ಸಿಗ್ಬೇಕು ಅನ್ನೋ ಒಮ್ಮತದ ನಿರ್ಧಾರ ನೀವೆಲ್ಲ ಲೀಡರ್ಸ್ಗಳದ್ದು ಆಗಿತ್ತು? ಇಲ್ಲ, ಆಗಿಲ್ಲ. ಆ ಥರ ಆಗಿಲ್ಲ. ನಾನೇ ಆ ಮೀಟಿಂಗ್ ಅಲ್ಲಿ ಇದ್ದೆ. ನಮ್ಮ ಜಮೀರ್ ಅಹಮದ್ ಅವರು ಆ ಮೀಟಿಂಗ್ ಅಲ್ಲಿ ಇದ್ರು, ನಸೀರ್ ಅಹಮದ್ ಅವರು ಆ ಮೀಟಿಂಗಲ್ಲಿದ್ದರು, ಜಬ್ಬಾರ್ ಅವರು ಆ ಮೀಟಿಂಗಲ್ಲಿದ್ದರು, ಹಾರಿಸ್ ಅವರು ಅಲ್ಲಿದ್ದರು, ತನ್ವೀರ್ ಸೇಠ್ ಅವರು ಇದ್ದರು, ಇಕ್ಬಾಲ್ ಹುಸೇನ್ ಅವರು ಇದ್ದರು, ಯಾಸಿರ್ ಖಾನ್ ಪಠಾನ್ ಅವರ ಮೀಟಿಂಗಲ್ಲಿದ್ದರು. ಸೊ ಎಲ್ಲರೂ ಆ ಮೀಟಿಂಗಲ್ಲಿದ್ದಾಗ ಇಲ್ಲ ನಾನೇ ಸೀನಿಯರ್, ನನಗೆ ನೀವು ಮಾಡಬೇಕು ಅಂತ ಅವರು ಬಲವಂತ ಮಾಡಿದ್ದಾಗ ಸೊ ಎಲ್ಲರೂ ಸೇರಿ ಆಯಿತು ಅಂತ. ಈಗ ಅಲ್ಲಿ ಇರ್ತಕ್ಕಂಥ ಹಿರಿಯರು ಯಾರಾದರೂ ಒಂದು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಒಂದು ಕನ್ಸೆನ್ಸಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ನಮ್ಮ ಅಭಿಪ್ರಾಯ ಬೇರೆ ಇದ್ರೂ ಸಹ. ಸೊ ಹಾರಿಸ್ ಅವರು ಇದ್ರು, ಅವರು ಜಬ್ಬಾರ್ ಅವರೇ ಆಗ್ಬೇಕು ಅಂತ ಅವರು ಪ್ರಪೋಸ್ ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ನಾವು ಹೆಸರನ್ನೇ ಕೊಡದೆ ಯಾರಾದ್ರೂ ಒಂದು ಆಗ್ಲಿ ಅಂತ ಬೇರೆ ತರ ಮಾಡಿದ್ರೆ, ಯಾಕಂದ್ರೆ ಕ್ಯಾಂಡಿಡೇಟ್ ಕೂಡ ಎಲ್ಲರಿಗೂ ಒಂದು ಹೊಂದಾಣಿಕೆ ಆಗ್ಬೇಕು. ದಿಸ್ ಇಸ್ ರಿಯಲಿ ಬಿಗ್ ಸ್ಟೇಟ್ಮೆಂಟ್ ರಿಜ್ವಾನ್ ಸರ್. ವೈ ಐ ಆಮ್ ಆಸ್ಕಿಂಗ್ ಯು ಅಂತಂದ್ರೆ, ಜಬ್ಬಾರ್ ಅವರು ಹಿಂದೆ ನನ್ನ ಜೊತೆ ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ರು, ನನ್ನ ಕನ್ಸಿಡರ್ ಮಾಡಿ, ಮಾಡದೇ ಇದ್ರೆ ಬೇರೆ ನಮ್ಮದೇ ಸಮುದಾಯದ ಬೇರೆ ಲೀಡರ್ಸ್ ಗಳನ್ನಾದ್ರೂ ಕನ್ಸಿಡರ್ ಮಾಡಿ ಅನ್ನುವಂತ ಮಾತು ಹಾಗೇ ಇಲ್ಲ. ಓಕೆ, ನಾನೇ ಅಲ್ಲಿ ಸೂಕ್ತ ಅಭ್ಯರ್ಥಿ ಅಂತ ಅವ್ರು ಕೇಳಿದ್ರು. ಅದು ನಿಜಾನೂ ಇರಬಹುದು, ಇಲ್ಲ ಅಂತೂ ಇಲ್ಲ. ಆದ್ರೆ ಎಲ್ಲರ ಅಭಿಪ್ರಾಯ ಅವ್ರು ಒಬ್ರಿಗೆ. ಓಕೆ, ಇಲ್ಲಿ ಜಬ್ಬಾರ್ ಅವ್ರನ್ನ ಹೊರತುಪಡಿಸಿ ಬೇರೆ ಲೀಡರ್ಸ್ ಗಳು ಯಾರಿದ್ದಾರೆ ಅನ್ನೋ ಒಂದಿಷ್ಟು ಹೆಸರು ಕೊಟ್ಟಿದ್ರೆ ಆಗ್ತಿತ್ತು ಅಂತ ಅನ್ಸುತ್ತೆ. ಆಗ್ಬೋದಿತ್ತು. ಮಲ್ಲಿಕಾರ್ಜುನ್ ಅವ್ರ ಜೊತೆಗೂ ಕೂತ್ಕೊಂಡು ನಾವು ಎಲ್ಲ ಕೂತ್ಕೊಂಡು, ಈಗ ಅವರು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ, ಒಂದು ಅಲ್ಪಸಂಖ್ಯಾತರಿಗೆ ಅವ್ರು ಬಿಟ್ಕೊಡ್ಬೇಕು ಅಂದ್ರೆ ಅವ್ರಿಗೂ ಕೂಡ ಒಂದು ಹೊಂದಾಣಿಕೆ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ಮಾಡಬಹುದಿತ್ತು. ಆತರ ಆಗಿಲ್ಲ. ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತೀರ್ಮಾನ ಆಯ್ತು. ಈಗ ಟೈಮ್ ಇರ್ಲಿಲ್ಲ ಹೊಸ ಕ್ಯಾಂಡಿಡೇಟ್ ನ ಎಲ್ಲರಿಗೂ ಕೂರಿಸಿ ಒಪ್ಸೋದಕ್ಕೆ. ಅದಕ್ಕೆ ಅವ್ರ ಫ್ಯಾಮಿಲಿಗೆ ಮತ್ತೆ ಕೊಡೋಣ, ಆದ್ರೆ 28ಗೆ ಮತ್ತೆ ಕುತ್ಕೊಂಡು ಚರ್ಚೆ ಮಾಡೋಣ, ಒಳ್ಳೆ ಅಭ್ಯರ್ಥಿ ಆದ್ರೆ ನಾವು ಮತ್ತೆ ರೀಕನ್ಸಿಡರ್ ಮಾಡೋಣ ಅಂತಾನೆ ಮಾತಾಗಿದೆ. ಇದು ಡೆಫಿನೆಟ್ಲಿ ಆಗಿದೆ. ಹೌದೌದು. ಓಕೆ, ಸೊ ಇದು ಚರ್ಚೆನೇ ಆಗ್ತಾ ಇಲ್ವಲ್ಲ ಸರ್? ಯಾಕೆ ಚರ್ಚೆ ಆಗ್ತಾ ಇಲ್ಲ? ಆಗ್ಬೇಕಾಗಿತ್ತು, ಬಟ್ ಕೆಲವು ಸತಿ ಪಕ್ಷದಲ್ಲಿ ಆಂತರಿಕವಾಗಿ ಕೂತ್ಕೊಂಡು ಮಾತಾಡುವಾಗ ಬಹಿರಂಗವಾಗಿ ಅದೆಲ್ಲರೂ ಬಂದು ಚರ್ಚೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮಾಡ್ಲಿಕ್ಕೆ ಕೂಡುದು ನಾವು ಈ ತರದೆಲ್ಲ ಹೇಳಬಾರ್ದು. ಬಟ್ ಏನಾಗುತ್ತೆ ಅಂದ್ರೆ ಜನರಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಅಂತ ಕೆಲವು ಸತಿ ಹೇಳಬೇಕಾಗುತ್ತೆ. ವಿಶೇಷವಾಗಿ ಈಗ ನಮ್ಮ ಈ ಅಭ್ಯರ್ಥಿಗೆ ಟಿಕೆಟ್ ಕೊಡುವಾಗ ಆ ಫೈನಲ್ ಮೀಟಿಂಗ್ ಅಲ್ಲೂ ಕೂಡ ನಮ್ಮ ಎಲ್ಲ ನಾಯಕರನ್ನು ಕರೆಸಿದ್ರು. ಸುರ್ಜೇವಾಲಾ ಅವರವರು, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮತ್ತೆ DK ಶಿವಕುಮಾರ್. ಅಲ್ಲಿ ಕೂಡ ಕೊನೆ ಪಕ್ಷದ ತೀರ್ಮಾನ ಈ ಬಾರಿ ಇವ್ರ ಫ್ಯಾಮಿಲಿಗೆ ಕೊಡೋದು, ಮುಂದೆ ನಾವೆಲ್ಲ ಕೂತ್ಕೊಂಡು ಮರುಪರಿಶೀಲನೆ ಮಾಡೋಣ ಅಂತಾನೆ ಮಾತಾಗಿದ್ದು. ಅದರಲ್ಲಿ ಜಮೀರ್ ಅಹಮದ್ ಅವರು ಇದ್ರು, ನಸೀರ್ ಅಹಮದ್ ಅವರು ಇದ್ರು, ಹ್ಯಾರಿಸ್ ಅವರು ಇದ್ರು, ಸಲೀಂ ಅಹಮದ್ ಅವರು ಇದ್ರು, ನಾನಿದ್ದೆ, ಮತ್ತೆ ನಾಸಿರ್ ಹುಸೇನ್ ನಮ್ಮ MP ಅವರಿದ್ರು, ಎಲ್ಲರೂ ಇದ್ರು. ಸೊ ಎಲ್ಲರೂ ಒಪ್ಕೊಂಡು ಆಯ್ತು ಈ ಬಾರಿ ಅವ್ರು ಕೊಡಿ, ಮುಂದೆ ನಮ್ಗೆ ಕನ್ಸಿಡರ್ ಮಾಡಬೇಕು ಅಂತ ಮಾತಾಗಿ ನಾವೆಲ್ಲ ಬಂದು ಕೆಲಸ ಮಾಡ್ತೀವಿ ಅಂತ ಮಾತಾಡೇ ಮುಂದೆ ಬಂದಿದ್ವಿ. ಆ ಮಾತುಕತೆಯಂತೆ ನೀವು ಬಂದು ಇಲ್ಲಿ ಕೆಲಸ ಮಾಡ್ತಿದ್ದೀರಾ?